grade 10 state, and even this same topic will be there for CBSE board. This is the NCERT textbook. So these are the questions are most important for upcoming your exam of Karnataka State Board grade 10. Chemical reactions and equations. Lesson name is chemical reaction and equations. In that first question, what are the changes that occur during a chemical reaction? Means when we are keeping for a chemical reactions, after reacting the reactants, what are the changes we'll observe? So answer, during a chemical reaction, reactants undergo a rearrangement of atoms, breaking old bonds and forming new ones, resulting in the creation of new substance called products. Means chemical reaction ಆಗಬೇಕಾದಾಗ ಏನಾಗುತ್ತೆ, ಸೊ ಕೆಮಿಕಲ್ ಆಟಮ್ಸ್ ಮಧ್ಯೆ ಇರುವಂಥ ಬಾಂಡ್ಸ್ ಬ್ರೇಕ್ ಆಗುತ್ತೆ ಮತ್ತು ಇನ್ನೊಂದು ಮಾಲಿಕ್ಯೂಲ್ಸ್ ಇರುವಂಥ ಬಾಂಡ್ಸ್ ಬ್ರೇಕ್ ಆಗಿಬಿಟ್ಟು ಹೊಸದಾಗಿ ಪ್ರಾಡಕ್ಟು ಫಾರ್ಮೇಷನ್ ಆಗುತ್ತೆ. ಸೊ ವಾಟ್ ಆರ್ ದ ಇಂಡಿಕೇಶನ್ಸ್? ಮೀನ್ಸ್ ವಾಟ್ ಆರ್ ದ ಸೈನ್ಸ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್? ಈ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಒನ್, ಚೇಂಜ್ ಇನ್ ಕಲರ್ ಚೇಂಜ್ ಆಗುತ್ತೆ. ದ ಎವಲ್ಯೂಷನ್ ಆಫ್ ಗ್ಯಾಸ್, ರಿಯಾಕ್ಷನ್ ಆಗಬೇಕಾದಾಗ ಏನಾಗುತ್ತೆ, ಗ್ಯಾಸ್ ಎವಲ್ಯೂಷನ್ ಆಗ್ತಿದ್ರೆ ಅದು ಕೂಡ ಕೆಮಿಕಲ್ ಚೇಂಜಸ್. ದ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಅಂತಂದರೆ ಈಗ ಕಲರ್ ಬರೋದು, ಅಪಿಯರೆನ್ಸ್ ಆಫ್ ದ ಕಲರ್. ಯಾವುದಾದ್ರು ಎರಡು ರಿಯಾಕ್ಷನ್ ಮಿಕ್ಸ್ ಮಾಡ್ತೀರಾ, ಇದು ವೈಟ್ ಕಲರ್ ಬರ್ಬೋದು, ಪಿಂಕ್ ಬರ್ಬೋದು, ಡಾರ್ಕ್ ಬರ್ಬೋದು, ಅಥವಾ ಡಾರ್ಕ್ ಬ್ರೌನ್ ಬರ್ಬೋದು, ಅಥವಾ ಗ್ರೀನ್ ಕಲರ್ ಬರ್ಬೋದು, ರೆಡಿಶ್ ಬ್ರೌನ್ ಬರ್ಬೋದು. ಸೊ ಅದೆಲ್ಲ ಪ್ರೆಸಿಪಿಟೇಷನ್. ಯಾವುದಾದ್ರೂ ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ ಕಲರ್ ಬಂತು ಅಂದರೆ ಅದನ್ನು ಪ್ರೆಸಿಪಿಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಅ ಚೇಂಜ್ ಇನ್ ಟೆಂಪರೇಚರ್. ಅಲ್ಲೇನಾಗುತ್ತೆ, ರಿಯಾಕ್ಷನ್ಗೆ ಟೆಂಪರೇಚರು ಚೇಂಜ್ ಆಗುತ್ತೆ. ಅಂದರೆ ಈಗ ರಿಯಾಕ್ಷನ್ ಕೂಲ್ ಆಗ್ಬೋದು. ರಿಯಾಕ್ಷನ್ ಕೂಲ್ ಆಗ್ತಿದೆ ಅಂತಂದಾಗ ಏನಾಗುತ್ತೆ, ಅದು ಎಂಡೋಥರ್ಮಿಕ್ ರಿಯಾಕ್ಷನ್. ಅಥವಾ ರಿಯಾಕ್ಷನ್ಸು ಅಲ್ಲಿ ರಿಯಾಕ್ಟೆಂಟ್ ಸೊಲ್ಯೂಷನ್ ಏನಾಗುತ್ತೆ, ಟಚ್ ಮಾಡಿದಾಗ ಬಿಸಿ ಆಗ್ತಿದೆ ಅಂತಂದರೆ ಏನದು, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ನೆಕ್ಸ್ಟ್ ಕ್ವಶನ್, ಪ್ರಾಕ್ಟೀಸ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಕೆಮಿಕಲ್ ಇಕ್ವೇಷನ್ಸ್. ಸೊ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಇಟ್ಸ್ ಅ ಶೋರ್. ಸೊ ಪ್ಲೀಸ್ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್. ಈಗೇನು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ಸ್, ನೈಟ್ರಿಕ್ ಆ್ಯಸಿಡ್ HNO3 ಇದೆ ಆ್ಯಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಇದೆ, ಗಿವ್ಸ್ ಕ್ಯಾಲ್ಸಿಯಂ ನೈಟ್ರೇಟ್ ಪ್ಲಸ್ ವಾಟರ್. ಮೀನ್ಸ್ ವೆನ್ ನೈಟ್ರಿಕ್ ಆ್ಯಸಿಡ್ ಇಸ್ ರಿಯಾಕ್ಟ್ ವಿತ್ ದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇಟ್ ಪ್ರೊಡ್ಯೂಸಸ್ ಕ್ಯಾಲ್ಸಿಯಂ ನೈಟ್ರೇಟ್ ಪ್ಲಸ್ ವಾಟರ್. ಈ ರೀತಿ ಇಕ್ವೇಷನ್ ಕೊಟ್ಬಿಡ್ತಾರೆ. ಸೊ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂದರೆ ಬ್ಯಾಲೆನ್ಸ್ ಆಗದೇ ಇರೋಂಥ ಇಕ್ವೇಷನ್ಗೆ ನಾವು ಸ್ಕೆಲಿಟಲ್ ಇಕ್ವೇಷನ್ ಅಂತ ಕರಿತೀವಿ. ಈಗ LHS ಮತ್ತು RHS ಬರ್ಕೋಬೇಕು. ಸೊ LHS ಇಸ್ ನಥಿಂಗ್ ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಏನಿದೆ, ರಿಯಾಕ್ಟೆಂಟ್ ಪಾರ್ಟ್. RHS ಸೈಡ್ಗೆ ಏನಿದೆ, ಪ್ರಾಡಕ್ಟ್ಸ್. ಈಗ ಇಲ್ಲೇನಿದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಬರ್ಕೊಳ್ಳಿ. ನೈಟ್ರೋಜನ್ ಇದೆ, ರೈಟ್ ನೈಟ್ರೋಜನ್. ಆಕ್ಸಿಜನ್ ಇಸ್ ದೇ, ರೈಟ್ ಆಕ್ಸಿಜನ್. ಆ್ಯಂಡ್ ಕ್ಯಾಲ್ಸಿಯಂ ಇಸ್ ದೇ, ಕ್ಯಾಲ್ಸಿಯಂ. ಇಲ್ಲಿ ಅಗೇನ್ ಆಕ್ಸಿಜನ್. ಈಗ ಎಲಿಮೆಂಟ್ಸ್ ರಿಪೀಟ್ ಆಯಿತು ಅಂದರೆ ನೋ ನೀಡ್ ಟು ರೈಟ್ 2 ಟೈಮ್ಸ್. ಅದನ್ನು 2 ಸರಿ ಬರೆಯೋ ಅವಶ್ಯಕತೆ ಇಲ್ಲ, ಒಂದೇ ಸರಿ ಸಾಕು. ಆಕ್ಸಿಜನ್ ಇದೆ, ಆಲ್ರೆಡಿ ರೂಟ್ ಆಕ್ಸಿಜನ್. ಹೈಡ್ರೋಜನ್, ಆಲ್ರೆಡಿ ಹೈಡ್ರೋಜನ್ ಇದೆ. ಕೌಂಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಇಲ್ಲಿಷ್ಟಿದೆ, ಇಲ್ಲಿ 1 ಇದೆ. ಅಂದರೆ ಕಂಪ್ಲೀಟ್ ಟು ಲೆಫ್ಟ್ ಸೈಡ್ ಇರುವಂಥ ರಿಯಾಕ್ಟೆಂಟ್ಸು ಹೈಡ್ರೋಜನ್ ಆಟಮ್ಸ್ನ ನೀವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ಈಗ ಹೈಡ್ರೋಜನ್ ಇದೆ, ಇಲ್ಲಿ 1 ಹೈಡ್ರೋಜನ್ ಇದೆ, ಮತ್ತು ಇಲ್ಲಿ ಬ್ರ್ಯಾಕೆಟಲ್ಲಿ 2 ಇದೆ ಅಲ್ವಾ, ಮಲ್ಟಿಪ್ಲೈ ಮಾಡಿ. 2 into H, you are getting 2. Then here 1 hydrogen, 1 plus here 2 hydrogen, 2. 1 plus 2, 3 hydrogen atoms. And next oxygen, how many oxygen? Illi 3 oxygen and here 2 oxygen. Multiply ಮಾಡಿದಾಗ 2 into O, 2O ಬರುತ್ತೆ. So 2 oxygen. Again ಆಯಿತು 3 oxygen, 3 plus 2 oxygen, 2. 3 plus 2, 5 ಆಯಿತು. ನೈಟ್ರೋಜನ್ ಎಷ್ಟಿದೆ, 1 ಇದೆ. ನೈಟ್ರೋಜನ್ 1 ಬರ್ಕೊಳ್ಳಿ. ಕ್ಯಾಲ್ಸಿಯಂ 1. ಇದೇ ರೀತಿಯಾಗಿ ರೈಟ್ ಸೈಡಲ್ಲಿ ಪ್ರಾಡಕ್ಟ್ ಸೈಡಲ್ಲಿ ಏನಿದೆ ಬರ್ಕೊಳ್ಳಿ. ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕ್ಯಾಲ್ಸಿಯಂ. ಇದು ಹೇಗಿರುತ್ತೋ ಹಾಗೆ ಈ ಕಡೆನೇ ಬರ್ಕೊಳ್ಳಿ. ವೈ? ಬಿಕಾಸ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಟು ದಿ ಪ್ರಾಡಕ್ಟ್ಸ್. ಇಲ್ಲಿ ಏನು ರಿಯಾಕ್ಟ್ ಆಗುತ್ತೋ ಅದೇ ಪ್ರಾಡಕ್ಟಲ್ಲಿ ಬರಬೇಕು, ಅದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ ರೀತಿ ಆರ್ಡ್ರಲ್ಲಿ ಬರೆದಿರ್ತೀರೋ ಅದೇ ರೀತಿ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕ್ಯಾಲ್ಸಿಯಂ ಬರ್ಕೊಳ್ಳಿ. ಕೌಂಟ್ ಮಾಡಿ. ನಂಬರ್ ಆಫ್ ಹೈಡ್ರೋಜನ್ ಇಲ್ಲಿ ಎಷ್ಟಿದೆ, 2 ಇದೆ. 2 ಆಕ್ಸಿಜನ್ನು 2 3 is 6 plus 1 7 ಆಕ್ಸಿಜನ್. ನೈಟ್ರೋಜನ್ 2 into N 2N. So here 2 nitrogen atoms, 2 calcium 1. Hydrogen 2, oxygen ಇಲ್ಲಿ 1 ಇದೆ. 2 3 is 6 oxygen, 6 plus 1 7.
ನೈಟ್ರೋಜನ್ ಆಟಮ್ 2 1s are 2 2n, ಸೊ ನೈಟ್ರೋಜನ್ 2 ಕ್ಯಾಲ್ಸಿಯಂ 1 ಬರ್ಕೊಳ್ಳಿ. ಈಗ ಏನು ಮಾಡಬೇಕು, ಬ್ಯಾಲೆನ್ಸಿಂಗ್ ಈಕ್ವೇಷನ್ ಯಾವ ಕಡೆ ಬ್ಯಾಲೆನ್ಸ್ ಆಗಿಲ್ಲ ನೋಡಿ. ಸೊ ಈಗ ಇಲ್ಲಿ ಹೈಡ್ರೋಜನ್ ಲೆಫ್ಟ್ ಸೈಡ್ ವಿಲ್ ಬಿ 3 ಆ್ಯಂಡ್ ರೈಟ್ ಸೈಡ್ ವಿಲ್ ಬಿ 2. ದೆನ್ ರೈಟ್ ಸೈಡ್ ರಿಕ್ವೈರ್ಡ್ more hydrogen atoms because it is a less hydrogen right side. Oxygen left side 5, right side 7. ಲೆಫ್ಟ್ ಸೈಡಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಆಗಬೇಕು ಅಲ್ವಾ. ಈಗೇನು ಮಾಡ್ತೀರಾ, ಹೈಡ್ರೋಜನ್ಗೆ ಇನ್ಕ್ರೀಸ್ ಮಾಡಬೇಕಲ್ವಾ, ಜಸ್ಟ್ ಯು ಪುಟ್ ಅ ನಂಬರ್ 2. ಈ ಪ್ಲೇಸಲ್ಲಿ 2 ಹಾಕಿ. 2 ಹಾಕಿದಾಗ ಈಕ್ವೇಷನ್ ಏನಾಗುತ್ತೆ ನೋಡಿ. ಈಗ ಇಲ್ಲಿ ನೋಡ್ಬೋದು ನೀವು, ಇದು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಬರ್ತಿದ್ದೀವಿ. ಸೊ ದಿಸ್ ಈಸ್ ಅ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ಫಸ್ಟ್ ಅನ್ಬ್ಯಾಲೆನ್ಸ್ಡ್ ಇತ್ತು, ಈಗ ಇಲ್ಲಿ ಬರ್ಕೊತಾ ಇದ್ದೀವಿ. ಈಗ ಇಲ್ಲಿ 2 ಹಾಕಿದಾಗ ಏನಾಯಿತು, ಹೈಡ್ರೋಜನು 2 2s 4 ಆಯಿತು, ರೈಟ್ ಸೈಡ್ಗೆ 4 ಆಯಿತು. ನೆಕ್ಸ್ಟು ಆಕ್ಸಿಜನ್ ಎಷ್ಟಾಯಿತು, 2 × O 2O ಪ್ಲಸ್ 2 3s 6. ಅರ್ಲಿಯರ್ 6 ಇತ್ತು, 6 ಪ್ಲಸ್ 2 8 ಆಯಿತು. ಆಕ್ಸಿಜನ್ ಎಷ್ಟಾಯಿತು, 8 ಆಯಿತು. ಇಲ್ಲಿ ಟೋಟಲ್ ಬಿಫೋರ್ ಬ್ಯಾಲೆನ್ಸಿಂಗ್ 7 ಇತ್ತಲ್ವಾ. ಈಗ ಇಲ್ಲಿ ನೋಡಿ 2 3s 6 ಪ್ಲಸ್ 2 × O 2 8 ಆಯಿತು. ನೈಟ್ರೋಜನ್ ಎಷ್ಟಿದೆ, 2 ನೈಟ್ರೋಜನ್, ಕ್ಯಾಲ್ಸಿಯಂ 1 ಇದೆ. ಈಗ ರೈಟ್ ಸೈಡಲ್ಲಿ ಏನು ಮಾಡಬೇಕು, ರೈಟ್ ಸೈಡಲ್ಲಿ ನೋಡಿದಾಗ ಏನಾಗುತ್ತೆ ನಿಮಗೆ, ಇಲ್ಲಿ 3 ಇದೆ, 5 ಇದೆ, 1 ಇದೆ ಅಲ್ವಾ. ಈ ಕಡೆ ಬ್ಯಾಲೆನ್ಸ್ ಆಗಬೇಕು. ಹೈಡ್ರೋಜನ್ ಅರ್ಲಿಯರ್ 3 ಇತ್ತು, ಇಲ್ಲಿ 2 ಹಾಕಿದಾಗ ಏನಾಯಿತು, 2 × H 2H ಪ್ಲಸ್ ಇಲ್ಲಿ 2 × H 2H 2 ಪ್ಲಸ್ 2 4 ಆಯಿತು. ಆಕ್ಸಿಜನ್ ಇಲ್ಲಿ 3 2s 6, ಇಲ್ಲಿ 2 1s 2 ಪ್ಲಸ್ 2 8 ಆಯಿತು. ನೈಟ್ರೋಜನ್ನು 2 × N 2, ಕ್ಯಾಲ್ಸಿಯಂ 1. ಸೊ ಈಗ ಲೆಫ್ಟ್ ಸೈಡು ರೈಟ್ ಸೈಡು LHS ಆ್ಯಂಡ್ RHS ಆರ್ ಬ್ಯಾಲೆನ್ಸ್ಡ್, ಕರೆಕ್ಟ್. ಸೊ ಸಿಮಿಲರ್ಲಿ ಇದೇ ರೀತಿ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ನ ನೋಡೋದಾದರೆ, ಎಕ್ಸಾಂಪಲ್ 2, ಸೋಡಿಯಂ ಹೈಡ್ರಾಕ್ಸೈಡ್ NaOH ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಗಿವ್ಸ್ ಸೋಡಿಯಂ ಸಲ್ಫೇಟ್ Na2SO4 ಪ್ಲಸ್ ವಾಟರ್ H2O. LHS RHS ಬರ್ಕೊಳ್ಳಿ. LHS ಅಲ್ಲಿ ಹೈಡ್ರೋಜನ್ ಇದೆ, H ಆಕ್ಸಿಜನ್, O ಸೋಡಿಯಂ, Na ಸಲ್ಫರ್, S ಮತ್ತು ಆಕ್ಸಿಜನ್ ಹೈಡ್ರೋಜನ್ ರಿಪೀಟ್ ಆಗಿದೆ. ನೋ ನೀಡ್ ಟು ರೈಟ್ ಅಗೇನ್. ಎಷ್ಟಿದೆ ಕೌಂಟ್ ಮಾಡಿ ಬರೆದ್ರೆ ಆಯಿತು, ಓಕೆನಾ. ಸೊ ಈಗ ರೈಟ್ ಸೈಡ್ ನೋಡೋದಾದರೆ ಹೈಡ್ರೋಜನ್, ಆಕ್ಸಿಜನ್, ಸೋಡಿಯಂ, ಸಲ್ಫರ್. ಈಗ ಎಷ್ಟಿದೆ ಹೈಡ್ರೋಜನ್ ಆಟಮ್ಸ್, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 1 + 2 3 ಹೈಡ್ರೋಜನ್. ಆಕ್ಸಿಜನ್ ಎಷ್ಟಿದೆ, ಇಲ್ಲಿ 1 ಇದೆ, ಇಲ್ಲಿ 4 ಇದೆ, 1 + 4 5. ಸೋಡಿಯಂ ಇಯರ್ 1 ಸಲ್ಫರ್ 1 ಇದೆ, 1 ಬರ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಿಮಿಲರ್ಲಿ ರೈಟ್ ಸೈಡ್ ಹೈಡ್ರೋಜನ್ ಎಷ್ಟಿದೆ, 2 ಹೈಡ್ರೋಜನ್. ಆ್ಯಂಡ್ ನೆಕ್ಸ್ಟ್ ಆಕ್ಸಿಜನ್ 4 + 1, ಸಾರಿ ಇಲ್ಲಿ ಆಕ್ಸಿಜನ್ ನೋಡಿ 4 + 1 5, ಕರೆಕ್ಟ್. ಹೌ ಮೆನಿ ಆಕ್ಸಿಜನ್ ಆಟಮ್ಸ್ ಆರ್ ದೇರ್, 4 + 1 5 ಆಕ್ಸಿಜನ್ ಆರ್ ದೇರ್. 1 here 1 + 4 total 5 oxygen, 2 hydrogen, oxygen 1 + 4 5. ಸೋಡಿಯಂ ಎಷ್ಟಿದೆ, 2 ಇದೆ, 2 × Na 2 ಇದೆ, ಸಲ್ಫರ್ ಈಸ್ 1 ಬರ್ಕೊಂಡಿದ್ದೀವಿ. ಈಗ ಬ್ಯಾಲೆನ್ಸ್ ಮಾಡಬೇಕು, ಯಾವ ಕಡೆ ಕಡಿಮೆ ಇದೆ ನೋಡ್ಕೊಳ್ಳಿ. ಹೈಡ್ರೋಜನ್ ಲೆಫ್ಟ್ ಸೈಡ್ ಒಮ್ಮೆ ಹೈಡ್ರೋಜನ್ ಆಟಮ್ಸ್ 3, ರೈಟ್ ಸೈಡ್ಗೆ 2 ಇದೆ, ಅಂದರೆ ರೈಟ್ ಸೈಡ್ಗೆ ಹೈಡ್ರೋಜನ್ ಬೇಕಿದೆ, ಕರೆಕ್ಟಾ. ಆಗ ಏನು ಮಾಡಬೇಕು, ನೀವು ರೈಟ್ ಸೈಡಲ್ಲಿ ಇಲ್ಲಿ 2 ಹಾಕಿದಾಗ ಏನಾಗುತ್ತೆ, ಇಲ್ಲಿ 2 ಹಾಕಿ, ಇಲ್ಲಿ 2 ಹಾಕಿ ಮತ್ತು ಇಲ್ಲಿ 2 ಹಾಕಿ. ಆ ಫೈನಲಾಗಿ ಏನಾಗುತ್ತೆ ನಿಮಗೆ, ವಿ ಆರ್ ಗೆಟಿಂಗ್ ದ ಬ್ಯಾಲೆನ್ಸ್ಡ್ ಇಕ್ವೇಷನ್. ಮಲ್ಟಿಪ್ಲೈ ಮಾಡಿ ಈಗ 2 × Na ಅಲ್ವಾ, 2 × Na 2 Na ಆಯಿತು. ನೆಕ್ಸ್ಟು ಈಗ ಮೊದಲಿಂದನೇ ಮಾಡ್ಕೊಬರೋಣ. ಆಯಿತು, ಹೈಡ್ರೋಜನ್, ಆಕ್ಸಿಜನ್, ಸೋಡಿಯಂ, ಸಲ್ಫರ್. ಹೈಡ್ರೋಜನ್ ಎಷ್ಟಿದೆ, 2 × H 2 + 2 2 + 2 4. ಆಕ್ಸಿಜನ್ 2 × O 2O + 2 6 2 + 4 6. ಸೋಡಿಯಂ 2 × Na 2 Na. ಸಲ್ಫರ್ 1 ಇದೆ, ಸೊ S = 1. ಮತ್ತು ರೈಟ್ ಸೈಡಲ್ಲಿ ನೋಡೋದಾದರೆ ಎಷ್ಟಿದೆ, ಸೋಡಿಯಮ್ಮು, ಹೈಡ್ರೋಜನ್ನು, ಆಕ್ಸಿಜನ್ನು, ಸಲ್ಫರು. ಸೊ ಈಗ ಹೈಡ್ರೋಜನ್ ಎಷ್ಟಿದೆ, 2 2s 4 ಹೈಡ್ರೋಜನ್, 2 × 2 4 ಹೈಡ್ರೋಜನ್. ಆ್ಯಂಡ್ ನೆಕ್ಸ್ಟು ಆಕ್ಸಿಜನ್ನು 4 + 2 6 ಆಕ್ಸಿಜನ್, ಸೋಡಿಯಂ 2 Na 2A, ಸಲ್ಫರ್ 1. ಆಗ ಫೈನಲಾಗಿ ನಮಗೆ ಬ್ಯಾಲೆನ್ಸ್ಡ್ ಇಕ್ವೇಷನ್ ಏನು ಸಿಗುತ್ತೆ, ಈಗ ಕ್ಯಾನ್ ಸಿ ದ ಬ್ಯಾಲೆನ್ಸ್ಡ್ ಇಕ್ವೇಷನ್. ಇಲ್ಲಿ 2 ಮೆನ್ಷನ್ ಮಾಡಿದಾಗ ಏನಾಗುತ್ತೆ ನಮಗೆ, ಫೈನಲಾಗಿ ಹೈಡ್ರೋಜನ್ 4 ಲೆಫ್ಟ್ ಸೈಡು, ರೈಟ್ ಸೈಡು 4, ಆಕ್ಸಿಜನ್ ಲೆಫ್ಟ್ ಸೈಡ್ 6, ರೈಟ್ ಸೈಡ್ 6, ಸೋಡಿಯಂ 2, ಸಲ್ಫರ್ 1. ಸಿಮಿಲರ್ಲಿ ಅದೇ ರೀತಿ ಎಕ್ಸಾಂಪಲ್ 3 ನೋಡೋದಾದರೆ, ಸೊ ವಿ ಕ್ಯಾನ್ ಸಿ ದ ಎಕ್ಸಾಂಪಲ್ 3. Sodium chloride react with the silver nitrate means AgNO3. Sodium chloride is react with the
So NaCl, sodium chloride, react with a silver nitrate, AgNO3. It gives AgCl plus NaNO3, means sodium nitrate. LHS ಬರ್ಕೊಳ್ಳಿ, RHS ಬರ್ಕೊಳ್ಳಿ. LHL sodium 1 ಇದೆ 1, chlorine 1 ಇದೆ 1, silver Ag 1, nitrogen 1, oxygen 3. ಸೇಮ್ ರೈಟ್ ಸೈಡ್ ನೋಡೋದಾದರೆ ಸೋಡಿಯಮು 1, ಕ್ಲೋರಿನು 1, ಸಿಲ್ವರು 1, ನೈಟ್ರೋಜನ್ 1, ಆಕ್ಸಿಜನ್ 3. ಸೊ ಈಗ ಇಲ್ಲೇನಾಗಿದೆ, ಲೆಫ್ಟ್ ಸೈಡು ರೈಟ್ ಸೈಡ್ ಏನಾಗಿದೆ, ಈಕ್ವಲ್ ಆಗಿದೆ. ಸೊ ದಿಸ್ ಈಸ್ ಸೆಲ್ಫ್ ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರಿತೀವಿ. ಓಕೆನಾ, ಇದು ಸೆಲ್ಫ್ ಬ್ಯಾಲೆನ್ಸ್ ಇಕ್ವೇಷನ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಸೊ ವೆನ್ ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಗಿವ್ಸ್ ಬೇರಿಯಂ ಸಲ್ಫೇಟ್ ಆ್ಯಂಡ್ HCl. ಸೊ ಬೇರಿಯಂ ಸಲ್ಫೇಟ್ ವಿಲ್ ಬಿ ವಿ ಆರ್ ಗೆಟಿಂಗ್ ಅ ಪ್ರೆಸಿಪಿಟೇಷನ್. ಸೊ ಸೇಮ್, so previous how we balance same, right? LHS and RHS. So barium ಎಷ್ಟಿದೆ 1, chlorine 2, hydrogen 2, sulfur 1, oxygen 4. So first we need to write the atoms and how many atoms are there, you write it. And right side barium 1 barium, chlorine, so here 1 chlorine. So before balancing, first it is a 1 chlorine atom, then hydrogen 1 hydrogen, sulfur 1 sulfur, and oxygen 4. So now we need to balance, right? Ishtide early before balancing the number will be this. So now which is the less? So left side chlorine atom 2 is there and hydrogen atom 2 is there. So right side chlorine atom is 1 and hydrogen atom is 1. Now balance ಮಾಡಬೇಕು. ಆಗ ಏನು ಮಾಡಬೇಕು, just you can put a number here 2. Same equation ಇಲ್ಲಿ 2 ಹಾಕಿ. So when you are adding 2 here, ಆಗೇನಾಗುತ್ತೆ, ಇಕ್ವೇಷನ್ಸು ಸೇಮ್ ಇಕ್ವೇಷನ್, ಇದು ಮೇಲೆ ಏನಿದೆ ಅದನ್ನೇ ಬರ್ಕೊಂಡಿರೋದು, ಸರಿನಾ? ಕನ್ಫ್ಯೂಷನ್ ಆಗೋಕೆ ಹೋಗ್ಬೇಡಿ. ಸೊ 2 HCl ಇದೆಯಲ್ವ, ಮಲ್ಟಿಪ್ಲೈ 2 ಇಂಟು H 2, 2 ಇಂಟು H 2, 2 ಇಂಟು Cl 2, ಮೀನ್ಸ್ 2Cl 2. ನಾವು ಹಿಂಗೆ ಕ್ಯಾನ್ಸಲ್ ದಿಸ್ ಒನ್. ಏನು ಬರುತ್ತೆ ಆಫ್ಟರ್ ಬ್ಯಾಲೆನ್ಸಿಂಗ್? 2 ಬಂತು. ಈಗಿನೆಲ್ಲ ಲೆಫ್ಟ್ ಸೈಡ್ ಎಲ್ಲ ಚೆಕ್ ಮಾಡಿ, ಬೇರಿಯಮ್ 1, ರೈಟ್ ಲೆಫ್ಟ್ ಟು ರೈಟ್ ಚೆಕ್ ಮಾಡಿ, ಕ್ಲೋರಿನ್ 2, ಕ್ಲೋರಿನ್ 2, hydrogen 2, sulfur 1, oxygen 4, oxygen 4. So this is the balancing the equations. And we can see one more example of balancing equation. Example 5. Zinc react with a sulfuric acid. It produces zinc sulfate and liberation of hydrogen gas. So LHS and RHS. ಬರ್ಕೊಳ್ಳಿ, ಜಿಂಕ್ ಬರ್ಕೊಂಡಿದ್ವಿ, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್. ಫಸ್ಟ್ ಏನು ಆಟಮ್ಸ್ ಇದೆ ಅದು ಬರ್ಕೊಡ್ವಿ. ಆ್ಯಂಡ್ ಹೌ ಮೆನಿ ಆಟಮ್ಸ್ ಆರ್ ದಟ್, ನಾವು ಯು ರೈಟ್. ಜಿಂಕ್ 1 ಇದೆ, ಹೈಡ್ರೋಜನ್ 2, ಸಲ್ಫರ್ 1, ಆಕ್ಸಿಜನ್ 4 ಇದೆ, ಕರೆಕ್ಟಾ? ಸೊ ಅದೇ ರೀತಿಯಾಗಿ ನೀವೀಗ ರೈಟ್ ಸೈಡಲ್ಲಿ, ಸೊ ಯು ಕ್ಯಾನ್ ಸಿ ದ ರೈಟ್ ಸೈಡ್ ಪಾರ್ಟ್. RHS ಜಿಂಕ್, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್. ಲೆಫ್ಟ್ಗೆ ಏನು ಬರ್ತೀವಿ, ರೈಟ್ಗೆ ಅದೇ ಬರ್ಕೊಳ್ಳಿ. 1 ಜಿಂಕ್, 2 hydrogen, 1 sulfur, 4 oxygen. So now left to right, ಎಲ್ಲ ಈಕ್ವಲ್ ಆಗಿದೆ. ಸೊ ದಿಸ್ ಈಸ್ ಅ ಸೆಲ್ಫ್ ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಬರೀಬೇಕಾಗಿದೆ. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ಈ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸು ಮತ್ತು ಎಕ್ಸಾಂಪಲ್ ಮೇಲೆ ಒಂದು ಕ್ವಶನ್ ಇರುತ್ತೆ, ತುಂಬ ಇಂಪಾರ್ಟೆಂಟು. ಸೊ ಕೆಮಿಕಲ್ ರಿಯಾಕ್ಷನ್ ಯಾವ್ಯಾವ ರೀತಿ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ನ ಡಿವೈಡ್ ಮಾಡ್ತಾರೆ. ಸೊ ಫಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್? ಗಿವ್ ಆ್ಯನ್ ಎಕ್ಸಾಂಪಲ್. ನಿಮಗೆ ಗೊತ್ತಿದೆ ಕಾಂಬಿನೇಷನ್ ಅಂತಂದರೆ ಏನು? ಎರಡು ರಿಯಾಕ್ಟೆಂಟ್ಸು ಕಂಬೈನ್ ಆಗಿ ಸಿಂಗಲ್ ಪ್ರಾಡಕ್ಟ್ ಕೊಡೋದನ್ನೇ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದಾದ್ರು ಟ್ರೂ ರಿಯಾಕ್ಟೆಂಟ್ಸ್ ಆರ್ ರಿಯಾಕ್ಟಿಂಗ್ ಟು ಗಿವ್ ಅ ಸಿಂಗಲ್ ಪ್ರಾಡಕ್ಟ್ ಅಂತ. ಈಗ ಆನ್ಸರ್ ನೋಡೋದಾದರೆ, ಎ ರಿಯಾಕ್ಷನ್ ಇನ್ ವಿಚ್ ಅ ಸಿಂಗಲ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಫ್ರಮ್ 2 or more reactants is known as combination reaction. Example, CaO, quick lime. So example, CaO, quick lime react with the water. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರೋದು ಎಸ್ ಅಂತಂದರೆ ಸಾಲಿಡ್ಡು, ಎಲ್ ಅಂದರೆ ಲಿಕ್ವಿಡು. ಈಗ 2 ರಿಯಾಕ್ಟೆಂಟ್ಸು, ಕ್ವಿಕ್ ಲೈಮ್ ಆ್ಯಂಡ್ ವಾಟರ್, ಎರಡು ರಿಯಾಕ್ಟ್ ಆಗಿ ನಮ್ಗೆ ಏನು ಕೊಡುತ್ತೆ? ಸೊ ಇಟ್ ಗಿವ್ಸ್ ಅ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೀನ್ಸ್ ಬ್ರಾಕೆಟಲ್ಲಿ ಹಾಕಿರೋದು AQ ಅಂದರೆ ಅಕ್ವಿಯಸ್, plus it liberation of heat. So ಈಗ calcium hydroxide we can also known as slaked lime or lime water. So ಈಗ heat is liberating out. This is an example for exothermic reaction. What is decomposition reaction? Give an example.
So decomposition reaction is opposite to combination reaction. ಕಾಂಬಿನೇಷನ್ ರಿಯಾಕ್ಷನಲ್ಲಿ ಎರಡು ರಿಯಾಕ್ಟೆಂಟ್ಸು ಕಂಬೈನ್ ಆಗಿ ಅಂದರೆ ಇದು ಮತ್ತು ಇದೆರಡು ಕಂಬೈನ್ ಆಗಿ ನಮ್ಗೆ ಏನು ಬರುತ್ತೆ ಸಿಂಗಲ್ ಪ್ರಾಡಕ್ಟ್ ವಿ ಗೆಟಿಂಗ್. ಸೊ ವೆನ್ ಟೂ ರಿಯಾಕ್ಟೆಂಟ್ಸು ರಿಯಾಕ್ಟ್ ಟು ಗಿವ್ ಅ ಸಿಂಗಲ್ ಪ್ರಾಡಕ್ಟ್. ವೆರಾಸ್ ಇನ್ ದ decomposition reaction a single product will give two or more products. ನೋಡಿ what is decomposition reaction? Give an example. A decomposition reaction is a chemical reaction where a single substance ಅಂದರೆ ಇದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಎಕ್ಸಾಂಪಲ್ ತೊಗೊಂಡಿದ್ದು, ಇದು ಸಿಂಗಲ್ ಸಬ್ಸ್ಟೆನ್ಸ್ ಇದೆ, ಬ್ರೇಕ್ಸ್ ಡೌನ್ ಇಂಟು ಟೂ ಆರ್ ಮೋರ್ ಸಿಂಪ್ಲರ್ ಸಬ್ಸ್ಟೆನ್ಸ್. ಇದು ಬ್ರೇಕ್ ಆಗಿ ಏನು ಬರುತ್ತೆ ನಮಗೆ ಟೂ ಆರ್ ಮೋರ್ ಸಿಂಪ್ಲರ್ ಸಬ್ಸ್ಟೆನ್ಸ್ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಬಂತು ಪ್ಲಸ್ ಲಿಬರೇಷನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ಕ್ಯಾಲ್ಸಿಯಂ ಆಕ್ಸೈಡ್ ಬ್ರಾಕೆಟಲ್ಲಿ ಎಸ್ ಹಾಕಿದರೆ ಸಾಲಿಡ್. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ವಿ ಕ್ಯಾನ್ ಆಲ್ಸೋ ನೋನ್ ಆಸ್ ಕ್ವಿಕ್ ಲೈಮ್, ಕ್ಯಾಲ್ಸಿಯಂ ಕಾರ್ಬೊನೇಟ್ ವಿ ಕ್ಯಾನ್ ನೋನ್ ಆಸ್ ಲೈಮ್ ಸ್ಟೋನ್. ಇಲ್ಲಿ ನೋಟ್ ಕೊಟ್ಟಿದ್ವಿ ಏನು, when decomposition reaction is carried out by heating, it is also called thermal decomposition. So in types of chemical reaction, next one is what is displacement reaction? Give an example. See, displacement reaction is also known as replacement reaction. ಅದರಲ್ಲೇ ಆನ್ಸರ್ ಕೂಡ ಇದೆ, ಏನು ಪ್ಲೇಸ್ ಚೇಂಜ್ ಆಗೋದು. ಸೊ a displacement reaction is a chemical reaction where a more reactive element replaces a less reactive element in a compound. ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನು ಮಾಡುತ್ತೆ ಕಾಂಪೌಂಡಲ್ಲಿ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ನ ರಿಪ್ಲೇಸ್ ಮಾಡುತ್ತೆ. ಎಕ್ಸಾಂಪಲ್, ಸೊ ಕಾಪರ್ ಸಲ್ಫೇಟ್, CuSO4 ಇದೆ, ಕಾಪರ್ ಸಲ್ಫೇಟ್ ಅಲ್ವಾ. ಸೊ ವೆನ್ ಕಾಪರ್ ಸಲ್ಫೇಟ್ ಈಸ್ ರಿಯಾಕ್ಟ್ ವಿತ್ ಜಿಂಕ್, ಇಲ್ಲೇ ಬರ್ಕೊಳ್ಳೋಣ. ಈಗ ಜಿಂಕ್ ತಗೋತೀವಿ, ವೆನ್ ಕಾಪರ್ ಸಲ್ಫೇಟ್, ಜಿಂಕ್ ಇದೆ, ಕಾಪರ್ ಸಲ್ಫೇಟ್ ಇದೆ. ಸೊ ಇಲ್ಲೇನಾಗುತ್ತೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಕ್ಯಾನ್ ರಿಪ್ಲೇಸಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ಜಿಂಕ್ ಆ್ಯಂಡ್ ಕಾಪರ್ ಸಲ್ಫೇಟ್ ಏನಾಗುತ್ತೆ ನಮ್ಮ ಫೈನಲಿ, ಜಿಂಕ್ ಸಲ್ಫೇಟು ಕಾಪರ್ ಬಂತು. ಇಲ್ಲೇನಾಯಿತು, ಕಾಪರ್ ಪ್ಲೇಸ್ನ ಜಿಂಕು ರಿಪ್ಲೇಸ್ ಮಾಡ್ತು. ವೇರ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಅ ಕಾಪರ್ ಸಲ್ಫೇಟ್, ಜಿಂಕ್ ರಿಪ್ಲೇಸಸ್ ಕಾಪರ್ ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಮೆಟಲ್ ಆಕ್ಟಿವಿಟಿ ಸೀರೀಸಲ್ಲಿ ನೀವು ನೋಡೋದಾದರೆ ಜಿಂಕ್ ಏನಾಗಿರುತ್ತೆ, ಟಾಪಲ್ಲಿರುತ್ತೆ. ಸೊ ಕಾಪರ್ ಏನಾಗಿರುತ್ತೆ, ಜಿಂಕ್ ಕೆಳಗಡೆ ಇರುತ್ತೆ. ಹಾಗಾಗಿ ಜಿಂಕ್ ಈಸ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್, ಇಟ್ ಕ್ಯಾನ್ ರಿಪ್ಲೇಸಸ್ ಅ ಲೋ ರಿಯಾಕ್ಟಿವ್ ಎಲಿಮೆಂಟ್ ಆಫ್ ಕಾಪರ್. ನೆಕ್ಸ್ಟ್, ಇನ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಎರಡು ಅಯಾನ್ಸ್ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ನೋಡೋದಾದರೆ, ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ದಟ್ ಅಕರ್ಸ್ ವೆನ್ ಟೂ ಅಯೋನಿಕ್ ಕಾಂಪೌಂಡ್ಸ್. ಸಿ ಅಯೋನಿಕ್ ಅಂತಂದರೆ ಏನು, ಚಾರ್ಜ್ ಸಪ್ರೇಷನ್, ಪ್ಲಸ್ ಆ್ಯಂಡ್ ಮೈನಸ್. ಟು ಅಯೋನಿಕ್ ಕಾಂಪೌಂಡ್ಸ್ ಎಕ್ಸ್ಚೇಂಜ್ ಅಯಾನ್ಸ್ ಟು ಫಾರ್ಮ್ ಟು ನ್ಯೂ ಕಾಂಪೌಂಡ್ಸ್. ಎಕ್ಸಾಂಪಲ್, ಸೋಡಿಯಂ ಸಲ್ಫೇಟ್, ಈಗೆಲ್ಲ ಸೋಡಿಯಂ ಏನಾಗಿರುತ್ತೆ Na ಪ್ಲಸ್ ಆ್ಯಂಡ್ ಸಲ್ಫೇಟು ಮೈನಸ್, SO4 2 ಮೈನಸ್, ಬೇರಿಯಂ Ba+2 ಆ್ಯಂಡ್ ಕ್ಲೋರಿನ್ Cl -1. ಆಗ ಪ್ಲಸ್ಸು ಮೈನಸ್ ಏನಾಗುತ್ತೆ, ಅಯಾನ್ಸ್ ಆಗುತ್ತೆ. ಈಗ ಪ್ಲಸ್ Na ಪ್ಲಸ್ SO4 2 ಮೈನಸ್, ಸಲ್ಫೇಟ್ ಪ್ಲಸ್ ಆ್ಯಂಡ್ ಮೈನಸ್, ಬೇರಿಯಂ 2 ಪ್ಲಸ್ ಆ್ಯಂಡ್ ಕ್ಲೋರಿನ್ Cl ಮೈನಸ್. ಇಲ್ಲೇನಾಯಿತು, ಪ್ಲಸ್ಸು ಮತ್ತು ಮೈನಸ್ಸು ಪ್ಲಸ್ಸು, ಚಾರ್ಜ್ ಸಪ್ರೇಷನ್ ಇದೆ ಅಲ್ವಾ, ಅದಕ್ಕೆ ಏನು ಮಾಡ್ತೀವಿ, ಅಯಾನ್ಸ್ ಅಂತ ಕರಿತೀವಿ. ವಿ ಆರ್ ಕಾಲಿಂಗ್ ದಟ್ ಅಯಾನ್ಸ್. ನೌ ಅಯಾನ್ಸ್ ವಿಲ್ ಎಕ್ಸ್ಚೇಂಜ್. ಸೋಡಿಯಂ ವಿಲ್ ಗೋಸ್ ಟು ದ ಬೇರಿಯಂ ಪ್ಲೇಸ್, ಬೇರಿಯಂ ವಿಲ್ ಕಮ್ಸ್ ಟು ದ ಸೋಡಿಯಂ ಪ್ಲೇಸ್. ಆಗೇನಾಗುತ್ತೆ, ಸೋಡಿಯಂ ಬೇರಿಯಂ ಪ್ಲೇಸ್ಗೆ ಬಂದರೆ ಸೋಡಿಯಂ ಕ್ಲೋರೈಡ್ ಆಯಿತು, ಸೋಡಿಯಂ ಪ್ಲೇಸ್ಗೆ ಬೇರಿಯಂ ಬಂದರೆ ಬೇರಿಯಂ ಸಲ್ಫೇಟ್ ಆಯಿತು. ಇಲ್ಲಿ ಡೌನ್ವರ್ಡ್ ಹ್ಯಾರೋ ಹಾಕಿದ್ವಿ. ಡೌನ್ವರ್ಡ್ ಹ್ಯಾರೋ ಇಂಡಿಕೇಟ್ಸ್ ಇಟ್ ಈಸ್ ಅ precipitation, means insoluble particles present in the solution, that is precipitation, indicates precipitation. Arrow indicates precipitation. Any reaction that produces a precipitate can be called a precipitation reactions. Now this reaction also known as precipitation reaction because it produces precipitate. So this is a double displacement reaction. So next is types of chemical reaction. What is oxidation and reduction? Give an example. Oxidation means oxidation is the addition of oxygen to a substance or removal of hydrogen from a substance. Example, addition of oxygen, carbon plus oxygen. Addition of oxygen to carbon, it forms carbon dioxide. Removal of hydrogen. ಈಗ ethanol ಏನಾಗುತ್ತೆ, hydrogen remove ಮಾಡಿದ್ರೆ it becomes ethanol, means aldehyde plus hydrogen. Ethanol is oxidized to acetaldehyde. Ethanol is oxidized to acetaldehyde. ಇದು oxidation example. Then we can see the example.
ಐಡೆಂಟಿಫೈಯಿಂಗ್ ದ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ಡ್ ಸಬ್ಸ್ಟೆನ್ಸಸ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಈಗ ಯಾವುದು ಆಕ್ಸಿಡೈಸ್ ಆಗಿದೆ, ಯಾವುದು ರಿಡ್ಯೂಸ್ ಆಗಿದೆ ಅನ್ನೋದು ಐಡೆಂಟಿಫೈ ಮಾಡೋಣ. ಎಕ್ಸಾಂಪಲ್, ಜಿಂಕ್ ಆಕ್ಸೈಡ್ ZnO, ಜಿಂಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಅ ಕಾರ್ಬನ್, ಇಟ್ ಪ್ರೊಡ್ಯೂಸಸ್ ಜಿಂಕ್ ಪ್ಲಸ್ CO. ಇಲ್ಲಿ ಜಿಂಕ್ ಆಕ್ಸೈಡಲ್ಲಿ ಏನಾಗಿದೆ, ಜಿಂಕ್ ಆಕ್ಸೈಡ್ ಬಿಕಮ್ಸ್ ಜಿಂಕ್ ಅಂದರೆ ರೆಡ್ಯೂಸ್ ಆಗಿದೆ. ಇಟ್ ರೆಡ್ಯೂಸ್ ಟು ಜಿಂಕ್, ದಿಸ್ ಈಸ್ ಅ ರೆಡ್ಯೂಸಿಂಗ್. ಕಾರ್ಬನ್ ಏನಾಗಿದೆ, ಕಾರ್ಬನ್ ಜೊತೆಲಿ ಆಕ್ಸಿಜನ್ ಹೋಗಿದೆ, ಇಟ್ ಫಾರ್ಮ್ಸ್ ಕಾರ್ಬನ್ ಮೊನಾಕ್ಸೈಡ್, ಸೊ ಇಟ್ ಈಸ್ ಅ ಆಕ್ಸಿಡೈಸ್ಡ್. ಆಕ್ಸಿಜನ್ ಆ್ಯಡ್ ಆಗಿರೋದಕ್ಕೆ ಆಕ್ಸಿಡೈಸು, ಆಕ್ಸಿಜನ್ನ ರಿಮೂವ್ ಮಾಡಿರೋದಕ್ಕೆ ರೆಡ್ಯೂಸ್ಡು. ಸಿಮಿಲರ್ಲಿ ಮ್ಯಾಂಗನೀಸ್ ಆಕ್ಸೈಡ್ MnO2 ರಿಯಾಕ್ಟ್ ವಿತ್ 4 moles ಆಫ್ HCl. ಇಲ್ಲೇನಾಯಿತು, MnO2 ಬಿಕಮ್ MnCl2 ಅಂದರೆ ಆಕ್ಸಿಜನ್ನ ರಿಮೂವ್ ಮಾಡಿದ್ದೀವಿ. ಆಕ್ಸಿಜನ್ನ ರಿಮೂವ್ ಮಾಡಿದ್ರೆ ಏನು, ರೆಡ್ಯೂಸ್ಡು. ಮ್ಯಾಂಗನೀಸ್ ಈಸ್ ರೆಡ್ಯೂಸ್ ಟು MnCl2. ಇಲ್ಲಿ HCl ಇದೆ, HCl ಇದೆ ಅಲ್ವಾ, ಸೊ ಇಲ್ಲೇನಾಯಿತು, HCl ಇಲ್ಲಿ ಬಿಕಮ್ Cl2 ಅಂದರೆ ಇಲ್ಲಿ ಏನಾಯಿತು, ಆಕ್ಸಿಡೈಸ್ಡ್ ಅಂದರೆ ಕ್ಲೋರಿನ್ನು ರಿಮೂವ್ ಆಗಿದೆ. ಯಾವುದರಿಂದ, HCl ಇಂದ. ಆಕ್ಸಿಡೇಷನ್ ಅಂತಂದರೆ ಏನು, ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ HCl ಇತ್ತು, Hನ ಆಚೆಗೆ ಬಂದುಬಿಟ್ಟಿದೆ, ಸೊ ಈಗ ಇದೇನಾಯಿತು, ಆಕ್ಸಿಡೈಸ್ಡ್ ಆಯಿತು. ಓಕೆನಾ, ಇದು ಐಡೆಂಟಿಫಿಕೇಶನ್ ಆಫ್ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ಡ್. ಆಕ್ಸಿಜನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಆಕ್ಸಿಡೈಸ್ ಕಾಂಪೌಂಡ್ ಆಗಿರುತ್ತೆ. ಯಾವ ಕಾಂಪೌಂಡ್ಗೆ ಆಕ್ಸಿಜನ್ ಹೋಗುತ್ತೋ ಅದು ಆಕ್ಸಿಡೈಸ್ ಆಗಿರುತ್ತೆ. ಯಾವ ಕಾಂಪೌಂಡಿಂದ ಆಕ್ಸಿಜನ್ ಆಚೆಗೆ ಬಂದಿರುತ್ತೋ ಅದು ರೆಡ್ಯೂಸ್ಡ್ ಆಗಿರುತ್ತೆ. ಸೊ ಈಗಿಲ್ಲ ನೋಟ್ ನೋಡೋದಾದರೆ, so we can see the note. If a substance gains oxygen, ಸಬ್ಸ್ಟೆನ್ಸು ಆಕ್ಸಿಜನ್ ತಗೊಂಡ್ರೆ, ಆರ್ ಲಾಸಸ್ ಹೈಡ್ರೋಜನ್, ಹೈಡ್ರೋಜನ್ನ ಲಾಸ್ ಆದರೆ, ಆಕ್ಸಿಜನ್ ತಗೊಂಡ್ರೆ ಅದರ ಲಾಸ್ ಆಫ್ ಹೈಡ್ರೋಜನ್ ಡ್ಯೂರಿಂಗ್ ಅ ರಿಯಾಕ್ಷನ್, ಇಟ್ ಈಸ್ ಆಕ್ಸಿಡೈಸ್. ಆಕ್ಸಿಜನ್ ತಗೊಂಡ್ರೆ ಆಕ್ಸಿಡೈಸ್ಡು, ಹೈಡ್ರೋಜನ್ನ ಕೊಟ್ಟರೆ ಆಕ್ಸಿಡೈಸ್ಡ್. ಅರ್ಥ ಆಯ್ತಾ? ರೆಡ್ಯೂಸ್ ಅಂದರೆ, ಇಫ್ ಎ ಸಬ್ಸ್ಟೆನ್ಸ್ ಲಾಸಸ್ ಆಕ್ಸಿಜನ್, ನೋಡಿ ಇದು ಗೇನ್ ಆದರೆ ಆಕ್ಸಿಡೈಸ್ಡು, ಆಕ್ಸಿಜನ್ ಲಾಸ್ ಆದರೆ ರೆಡ್ಯೂಸ್ಡು, ಆ್ಯಂಡ್ ಗೇನ್ಸ್ ಹೈಡ್ರೋಜನ್ ಡ್ಯೂರಿಂಗ್ ಅ ರಿಯಾಕ್ಷನ್, ಇಟ್ ಈಸ್ ರೆಡ್ಯೂಸ್ಡ್. ಇದು ಡಿಫ್ರೆನ್ಸ್ ಬಿಟ್ವೀನ್ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ಡ್. ತುಂಬ ಇಂಪಾರ್ಟೆಂಟು, ಐಡೆಂಟಿಫಿಕೇಷನಲ್ಲಿ ಕೇಳ್ಬೋದು ಎಕ್ಸಾಮಲ್ಲಿ. ನೆಕ್ಸ್ಟ್, ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್? ಡಿಫ್ರೆನ್ಸ್ ಕೇಳ್ಬೋದು. ಸೊ ಎಂಡೋಥರ್ಮಿಕ್, ಎಂಡೋ ಅಂತಂದರೆ ಇನ್, ಥರ್ಮ್ ಅಂದರೆ ಹೀಟು, ಹೀಟ್ನ ತಗೊಳ್ಳೋದಕ್ಕೆ ಎಂಡೋಥರ್ಮಿಕ್ ಮೀನ್ಸ್ ಇಟ್ ಅಬ್ಸರ್ವ್ಸ್ ಹೀಟ್ ಫ್ರಮ್ ದ ಸರೌಂಡಿಂಗ್, ಈಸ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್, ಎಕ್ಸೋ ಅಂತಂದರೆ ಔಟ್, ಥರ್ಮ್ ಅಂದರೆ ಹೀಟು, ಇಟ್ ರಿಲೀಸಸ್ ಹೀಟ್ ಟು ದ ಸರೌಂಡಿಂಗ್, ಈಸ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಗ ಡಿಫ್ರೆನ್ಸಸ್ ಕೇಳ್ಬೋದು. ಸೊ ವಿ ಕ್ಯಾನ್ ಸಿ ದ ಡಿಫ್ರೆನ್ಸಸ್ ಆಫ್ ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್. ಫಸ್ಟ್ ಪಾಯಿಂಟ್, ಎನರ್ಜಿ ಟ್ರಾನ್ಸ್ಫರ್ಡ್ ಟು ದ ಸರೌಂಡಿಂಗ್. ನಾನು ಹೇಳಿದಾಗೆ ಎಕ್ಸೋ ಅಂದರೆ ಔಟು, ಥರ್ಮ್ ಅಂದರೆ ಹೀಟು, ಅದೇನಾಗುತ್ತೆ, ಹೀಟ್ ಎನರ್ಜಿ ಅಥವಾ ಎನರ್ಜಿ ಟ್ರಾನ್ಸ್ಫರ್ ಟು ದ ಸರೌಂಡಿಂಗ್, ಆಚೆಗೆ ಟ್ರಾನ್ಸ್ಫರ್ ಬಿಟ್ಟರೆ ಅದನ್ನು ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಎನರ್ಜಿ ಟ್ರಾನ್ಸ್ಫರ್ ಟು ದ ಸರೌಂಡಿಂಗ್ಸ್. ಇಲ್ಲಿ ಎಂಡೋಥರ್ಮಿಕ್ ಅಂದರೆ ಎನರ್ಜಿ ಈಸ್ ಟೇಕೆನ್ ಇನ್ ಫಾರ್ಮ್ ಆಫ್ ದ ಸರೌಂಡಿಂಗ್, ಅಂದರೆ ಎನರ್ಜಿಯನ್ನು ಏನು ಮಾಡುತ್ತೆ, ಇಟ್ ಟೇಕನ್ಸ್ ಫ್ರಮ್ ದ ಸರೌಂಡಿಂಗ್, ಔಟ್ಸೈಡಿಂದ ಎನರ್ಜಿನ ತಗೊಂಡ್ರೆ ಅದನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಎನರ್ಜಿ ಈಸ್ ಟೇಕೆನ್ ಇನ್ ಫ್ರಮ್ ದ ಸರೌಂಡಿಂಗ್. ನೆಕ್ಸ್ಟ್ ಎಕ್ಸೋಥರ್ಮಿಕ್, ನೆಕ್ಸ್ಟ್ ಪಾಯಿಂಟು, ದ ಸಿಸ್ಟಮ್ ರಿಲೀಸಸ್ ಎನರ್ಜಿ ಇನ್ ಟು ದ ಸರೌಂಡಿಂಗ್. ಸಿಸ್ಟಮ್ ಏನು ಮಾಡುತ್ತೆ, ಹೀಟ್ನ ಸರೌಂಡಿಂಗ್ಗೆ ರಿಲೀಸ್ ಮಾಡುತ್ತೆ. ಎಂಡೋಥರ್ಮಿಕ್, ದ ರಿಯಾಕ್ಷನ್ ಅಬ್ಸರ್ವ್ಸ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್. ದ ಟೆಂಪರೇಚರ್ ಆಫ್ ದ ಸರೌಂಡಿಂಗ್ ಇನ್ಕ್ರೀಸಸ್. ಯಾಕಂದರೆ ಎಕ್ಸೋಥರ್ಮಿಕ್ ಅಲ್ವಾ, ಅದು ಹೀಚಾಗಿ ಬಿಟ್ಟಾಗ ಏನಾಗುತ್ತೆ, ಇನ್ನೂ ಹಾಟ್ನೆಸ್ಸು ಜಾಸ್ತಿ ಆಗುತ್ತೆ, ಅಲ್ಲೇನಾಗುತ್ತೆ, ಹೀಟು ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನೇ ಹೇಳಿರೋದು, ಟೆಂಪರೇಚರ್ ಆಫ್ ದ ಸರೌಂಡಿಂಗ್ ಇನ್ಕ್ರೀಸಸ್. ಇದು ಹೀಟು ಔಟ್ಸೈಡಿಂದ ಇನ್ ತಗೊಳ್ಳೋದಲ್ವಾ, ಆ ಸರೌಂಡಿಂಗಲ್ಲಿ ಏನಾಗುತ್ತೆ, ಟೆಂಪರೇಚರು ಕಡಿಮೆ ಆಗುತ್ತೆ. ದ ಟೆಂಪರೇಚರ್ ಆಫ್ ದ ಸರೌಂಡಿಂಗ್ ಡಿಕ್ರೀಸಸ್. ಎಕ್ಸಾಂಪಲ್ ನೋಡೋದಾದರೆ, ಕ್ಯಾಲ್ಸಿಯಂ ಆಕ್ಸೈಡ್ ಕ್ವಿಕ್ ಲೈಮ್ ಪ್ಲಸ್ ವಾಟರ್ ರಿಯಾಕ್ಟ್ ಆದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ, ಸ್ಲ್ಯಾಕೆಡ್ ಲೈಮ್ ಆರ್ ಲೈಮ್ ವಾಟರ್ ಪ್ಲಸ್ ಇಟ್ ರಿಲೀಸಸ್ ಹೀಟ್. ಸೊ ಇದು ಎಕ್ಸೋಥರ್ಮಿಕ್ ಎಕ್ಸಾಂಪಲು, ಹೀಟ್ನ ರಿಲೀಸ್ ಮಾಡ್ತಿದೆ. ಬಟ್ ಇಲ್ಲಿ ರಿಯಾಕ್ಷನ್ ಆಗಬೇಕಾದಾಗ ಏನಾಗುತ್ತೆ, ಲೈಮ್ ಸ್ಟೋನ್, ಕ್ಯಾಲ್ಸಿಯಂ ಕಾರ್ಬೊನೇಟು ಲೈಮ್ ಸ್ಟೋನ್ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದು ಸ್ಪ್ಲಿಟ್ ಆಗುತ್ತೆ. ಇದಕ್ಕೆ ಏನು ಬೇಕು, ಎನರ್ಜಿ ಬೇಕು, ಇಟ್ ಅಬ್ಸರ್ವ್ಸ್ ದ ಹೀಟ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್? ಗಿವ್ ಆ್ಯನ್ ಎಕ್ಸಾಂಪಲ್. ಸಿ, ರೆಡಾಕ್ಸ್ ಅಂತಂದರೆ ರೆಡ್ ಅಂದರೆ ರಿಡಕ್ಷನ್, ಆಕ್ಸ್ ಅಂದರೆ ಆಕ್ಸಿಡೇಷನ್. ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಈಸ್ ಅಕರ್ ಸೈಮಲ್ಟೇನಿಯಸ್ಲಿ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ರೆಡಾಕ್ಸ್ ರಿಯಾಕ್ಷನ್.
ಅಂದರೆ ಜೊತೆಯಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಜೊತೆಯಲ್ಲಿ ರಿಡಕ್ಷನ್ ಆಗುತ್ತೆ. ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ಟೇಟ್ಮೆಂಟ್ ನೋಡೋದಾದರೆ, ಎ ರೆಡಾಕ್ಸ್ ರಿಯಾಕ್ಷನ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ವೇರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಹ್ಯಾಪನ್ ಅಟ್ ದ ಸೇಮ್ ಟೈಮ್. ಎಕ್ಸಾಂಪಲ್, ಕಾಪರ್ ಆಕ್ಸೈಡ್, ಇಲ್ಲೇನಾಯಿತು ಕಾಪರ್ ಆಯಿತು ಅಂದರೆ ರೆಡ್ಯೂಸ್ ಆಯಿತು, ಆಕ್ಸಿಜನ್ ಏನಾಯಿತು ರಿಮೂವ್ ಆಯಿತು, ಇದು ರಿಡಕ್ಷನ್. ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್, ಸೊ ರಿಡಕ್ಷನ್. ಇಲ್ಲಿ ಆಕ್ಸಿಜನ್ ಆಯಿತು, ಹೈಡ್ರೋಜನ್ ಹ್ಯಾಡಪ್ ಆಗ್ತಿದೆ, ವಾಟರ್ ಆಯಿತು, ಸೊ ಇದು ಆಕ್ಸಿಡೇಷನ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರೆಡಾಕ್ಸ್ ರಿಯಾಕ್ಷನ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರ್ಯಾನ್ಸಿಡಿಟಿ? ವಾಟ್ ಆರ್ ದ ಮೆಥಡ್ಸ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ? ಸೊ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದು ಕೂಡ. So rancidity is the oxidation of fats and oils in food leading to a bad smell and taste is called rancidity. ಅಂದರೆ ನೀವೇನಾದರೂ ಆಯಿಲ್ ಐಟಮ್ಸು ಅಥವಾ ಫ್ಯಾಟಿ ಕಂಟೆಂಟ್ನ ಎಕ್ಸ್ಪೋಸ್ ಮಾಡಿದ್ರೆ ಹೇರ್ಗೆ, ಅದೇನು ಮಾಡುತ್ತೆ, ಆಕ್ಸಿಜನ್ನ ಅಬ್ಸರ್ವ್ ಮಾಡಿಕೊಂಡು ಆಕ್ಸಿಡೇಷನ್ ಆಗುತ್ತೆ. ಹಾಗೇನಾಗುತ್ತೆ, ನೀವು ತಿನ್ನೋವಂಥ ಫುಡ್ಡು ಅದು ಟೇಸ್ಟ್ ಕಳ್ಕೊಳ್ಳುತ್ತೆ, ಆಮೇಲೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಸೊ ಹೌ ಕ್ಯಾನ್ ಯು ಪ್ರಿವೆಂಟ್? ಮೆಥಡ್ಸ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ. ಇದಕ್ಕೇನು ಮಾಡಬೇಕು? ಸ್ಟೋರ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಅಂದರೆ ಆ ಫುಡ್ಡು ಏನು ಮಾಡಬೇಕು, ನಾವು ಕಂಟೈನರಲ್ಲಿ ಹಾಕಿ ಕ್ಲೋಸ್ ಮಾಡಬೇಕು. ಯಾವುದಾದ್ರೂ ಬಾಕ್ಸಲ್ಲೋ ಡಬ್ಬಿಯಲ್ಲೋ ಹಾಕಿ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ, ಆಕ್ಸಿಡೇಷನ್ನ ಅವಾಯ್ಡ್ ಮಾಡ್ಕೋಬೋದು. ಹ್ಯಾಡ್ ಆ್ಯಂಟಿ ಆಕ್ಸಿಡೆಂಟ್ಸ್, ಅಂದರೆ ಆಕ್ಸಿಡೇಷನ್ಗೆ ಅಗೇನೆಸ್ಟಾಗಿ ಯೂಸ್ ಮಾಡೋದನ್ನ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಆ್ಯಂಟಿ ಆಕ್ಸಿಡೆಂಟ್ಸ್ಗೆ ಎಕ್ಸಾಂಪಲ್ಲು BHA ಅಂದರೆ ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿ ಅನಿಸೋಲ್, BHT ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿ ಟೊಲಿನ್, ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನು ಮಾಡ್ಬೋದು, ಫ್ಲಶ್ ಆ ಫುಡ್ ಪ್ಯಾಕೆಟ್ಸ್ ವಿತ್ ಇನರ್ಟ್ ಗ್ಯಾಸಸ್ ಲೈಕ್ ನೈಟ್ರೋಜನ್. ನೈಟ್ರೋಜನ್ ಗ್ಯಾಸ್ ಆ ಫುಡ್ಡಲ್ಲಿ ಹಾಕೋದ್ರಿಂದ, ಅಂದರೆ ನೈಟ್ರೋಜನ್ ಗ್ಯಾಸ್ ಪಾಸ್ ಮಾಡಿ ಆ ಪ್ಯಾಕೆಟ್ನ ಕ್ಲೋಸ್ ಮಾಡೋದ್ರಿಂದ ನಾವು ರ್ಯಾನ್ಸಿಡಿಟಿನ ಅವಾಯ್ಡ್ ಮಾಡ್ಬೋದು. So what is the gas filled in the packet of chips? What is the cause? So nitrogen gas is filled in the packets of chips, so to prevent oxidation. So what is the cause? Nitrogen helps to maintain the crispiness and freshness of the chips for a longer time. Next question, what is corrosion? What are the methods to prevent corrosion? So corrosion is a natural process where metals degrade due to the chemical reactions with their surroundings, often involving air and moisture. Surrounding ಅಲ್ಲಿ ಮಾಯ್ಚರು ಮತ್ತು ಏರ್ ಕಾಂಟ್ಯಾಕ್ಟ್ ಆಗೋದ್ರಿಂದ ಏನಾಗುತ್ತೆ, ಮೆಟಲ್ಸು ರಸ್ಟ್ ಹಿಡಿಯುತ್ತಲ್ವಾ, ತುಕ್ಕು ಅಂತ ಏನು ಕರಿತೀರಲ್ಲ ನಾವು, ಸೊ ಅದನ್ನು ನಾವು ಕರೋಷನ್ ಅಂತ ಕರಿತೀವಿ. ಮೆಥಡ್ಸ್, ಯಾವ ಮೆಥಡಲ್ಲಿ ನಾವು ಕರೋಷನ್ನ ಪ್ರಿವೆಂಟ್ ಮಾಡ್ಬೋದು ಅಂತಂದರೆ, ಸೊ ಮೆಥಡ್ಸ್ ಟು ಪ್ರಿವೆಂಟ್ ಕರೋಷನ್. ಸೊ ಫಸ್ಟ್ ಮೆಥಡ್, ಅಪ್ಲೈಯಿಂಗ್ ಪ್ರೊಟೆಕ್ಟಿವ್ ಕೋಟಿಂಗ್ಸ್. ಯಾವುದು? ಪೇಂಟಿಂಗ್ ಮಾಡೋದ್ರಿಂದ, ಮತ್ತು ಆಯಿಲ್ ಹಚ್ಚೋದ್ರಿಂದ, ಮತ್ತು ಗ್ರೀಸಿಂಗ್ ಮಾಡೋದ್ರಿಂದ ಏನು ಮಾಡ್ಬೋದು ನಾವು, ಆಕ್ಸಿಡೇಷನ್ ಕಾಂಟ್ಯಾಕ್ಟು, ಮಾಯ್ಚರ್ ಕಾಂಟ್ಯಾಕ್ಟ್ನ ಅವಾಯ್ಡ್ ಮಾಡ್ಬೋದು ಮೆಟಲ್ಗೆ, ಆಗ ರಸ್ಟ್ ಹಿಡಿಯೋದಿಲ್ಲ. ಸೆಕೆಂಡ್ ಒನ್, ಗ್ಯಾಲ್ವನೈಸೇಷನ್ ಅಂದರೆ ಕೋಟಿಂಗ್ ವಿತ್ ಜಿಂಕ್. ಅಲಾಯ್ ಫಾರ್ಮೇಷನ್ ಮೀನ್ಸ್, ಅಲಾಯಿಂಗ್ ಅಂದರೆ ಇಂಟರ್ಮಿಕ್ಸಿಂಗ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್-ಮೆಟಲ್ಸ್ ಆರ್ ಕಾಲ್ಡ್ ಅಲಾಯ್ಸ್. Alloying with other metals to create a more corrosion resistant materials. And next one is electroplating. By electrolysis method ಬೇರೆ ಮೆಟಲ್ನ ಇನ್ನೊಂದು ಮೆಟಲ್ ಮೇಲೆ ಕೋಟ್ ಮಾಡೋದ್ರಿಂದ ಏನಾಗುತ್ತೆ, ರಸ್ಟ್ನ ಅವಾಯ್ಡ್ ಮಾಡ್ಬೋದು. ಅದನ್ನು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ.